ಸುಜಾತ ಬೆಳಗಿನ ಉಪಹಾರ ತಯಾರಿಸುವಲ್ಲಿ ನಿರತಳಾಗಿದ್ದಳು. ಇಂದು ಅವಳ ಅತ್ತೆ ಪೂರಿ, ಚೋಲೆ ಮತ್ತು ಕೊತ್ತಂಬರಿ ಪುದೀನ ಚಟ್ನಿ ತಿನ್ನುವ ಬಯಕೆ ವ್ಯಕ್ತಪಡಿಸಿದರು. ಚೋಲೆ ತಯಾರಾಗಿ ಸಿದ್ಧವಾಗಿತ್ತು. ಅದರ ಸುವಾಸನೆಯಿಂದ ಹೊರಗೆ ಕುಳಿತಿದ್ದ ಶಾಲಿನಿ ಅವರ ಬಾಯಲ್ಲಿ ನೀರೂರುತ್ತಿತ್ತು. ಪೂರಿಯ ಹಿಟ್ಟು ಕೂಡ ಸಿದ್ಧವಾಗಿತ್ತು. ಆಗ ಸುಜಾತ ಮಿಕ್ಸಿಯ ಬದಲಿಗೆ ಅರೆಯುವ ಕಲ್ಲನ್ನು ತೊಳೆದಳು. ನಂತರ ಹಸಿರು ಕೊತ್ತಂಬರಿ, ತಾಜಾ ಪುದೀನ, ಹಸಿಮೆಣಸಿನಕಾಯಿ, ನಿಂಬೆ ರಸ ಮತ್ತು ಸ್ವಲ್ಪ ಉಪ್ಪು ತೆಗೆದುಕೊಂಡಳು. ತಾಯಿ ಹೇಳಿಕೊಟ್ಟ ಪ್ರಮಾಣಗಳು ಅವಳಿಗೆ ತಾನಾಗಿಯೇ ನೆನಪಾದಂತೆ ಇತ್ತು. ಅವಳು ಎಲ್ಲ ಪದಾರ್ಥಗಳನ್ನು ಕಲ್ಲಿನ ಮೇಲೆ ಅರೆಯಲು ಪ್ರಾರಂಭಿಸಿದಂತೆಯೇ ಚಟ್ನಿಯ ಚಟಪಟ ಸುವಾಸನೆ ಗಾಳಿಯಲ್ಲಿ ಹರಡಿತ್ತು. ಇದು ಬಾಲ್ಯದಲ್ಲಿ ಮಧ್ಯಾಹ್ನದ ಊಟಕ್ಕೆ ಮುನ್ನ ಅಡುಗೆ ಮನೆಯಿಂದ ಬರುತ್ತಿದ್ದ ಅದೇ ಸುವಾಸನೆಯಾಗಿತ್ತು. ಕಲ್ಲಿನ ಮೇಲೆ ಮೆಣಸಿನಕಾಯಿ ಅರಿಯುವಾಗ ಅದರ ಖಾರದ ವಾಸನೆ ಮೂಗಿಗೆ ತಗುಲಿದಾಗ ತಾಯಿ ನಗುತ್ತಾ, ಚಟ್ನಿ ಎಷ್ಟು ಖಾರವಾಗುತ್ತದೆಯೋ ನೆನಪುಗಳು ಅಷ್ಟು ಸಿಹಿಯಾಗಿ ಉಳಿಯುತ್ತವೆ ಎಂದು ಹೇಳುತ್ತಿದ್ದರು. ಸುಜಾತ ಕೂಡ ಇಂದು ಆ ನೆನಪುಗಳಲ್ಲಿ ಮುಳುಗೋಗಿದ್ದಳು. ಸ್ವಲ್ಪ ಸಮಯದಲ್ಲೇ ಚಟ್ನಿ ತಯಾರಾಯಿತು. ಈಗ ಸುಜಾತ ಪೂರಿ ಕರಿಯಲು ಶುರು ಮಾಡಿದಳು. ಅಷ್ಟರಲ್ಲಿ ಅವಳ ಗಂಡ ತುಷಾರ್ ಹಾಲ್ನಲ್ಲಿ ಸೋಫಾದ ಮೇಲೆ ಕುಳಿತಿದ್ದ ತಾಯಿಗೆ ಹೇಳುವುದನ್ನು ಕೇಳಿಸಿತ್ತು. ಅಮ್ಮ ಕೇಳು, ನನಗೆ ಸಂಬಳ ಬರಲು ಇನ್ನೂ ಸ್ವಲ್ಪ ಸಮಯವಿದೆ ಮತ್ತು 2 ದಿನಗಳಲ್ಲಿ ಮೀಠಿಯ ಶಾಲೆಯ ಫೀಸ್ ಕಟ್ಟಬೇಕಾಗಿದೆ. ನನಗೆ 20,000 ರೂಪಾಯಿ ಕೊಡು. ಸಂಬಳ ಬಂದ ತಕ್ಷಣ ನಿನಗೆ ಹಣ ವಾಪಸ್ ಕೊಡುತ್ತೇನೆ ಅಂತ ಹೇಳಿದ್ದ. ಆಗ ಶಾಲಿನಿಯವರು ತಮ್ಮ ಕನ್ನಡಕವನ್ನು ಸರಿಪಡಿಸಿಕೊಳ್ಳುತ್ತಾ, ನೋಡು ಮಗನೇ, ಹಣ ನನ್ನ ಹತ್ತಿರವೂ ಇಲ್ಲ. ನನ್ನ ಪೆನ್ಷನ್ ಬರಲು ಇನ್ನೂ ಸ್ವಲ್ಪ ಸಮಯವಿದೆ ಎಂದರು. ಇದನ್ನು ಕೇಳಿ ತುಷಾರ್ ಆಶ್ಚರ್ಯಚಕಿತನಾಗಿ, ಅಮ್ಮ, ನಿನಗೆ ಪೆನ್ಷನ್ ಬರುತ್ತದಲ್ಲವೇ? ನಿನ್ನ ಹತ್ತಿರ 20,000 ರೂಪಾಯಿ ಕೂಡ ಉಳಿದಿಲ್ವಾ ಎಂದನು. ಶಾಲಿನಿಯವರು ಮುನಿಸಿನಿಂದ, ಏನು ಈಗ? ನಾನು ನಿನಗೆ ನನ್ನ ಪೆನ್ಷನ್ ಲೆಕ್ಕ ಕೊಡಬೇಕೇ? ಹಣ ಖರ್ಚಾದರೆ ಆಯಿತು, ಅದರಿಂದ ನಿನಗೇನು? ನಿನ್ನ ಜವಾಬ್ದಾರಿಯನ್ನು ನೀನೇ ಹೊರಲು ಸಾಧ್ಯವಿಲ್ಲವೇ? ನನ್ನ ಮುಂದೆ ಕೈ ಒಡುತ್ತಿರುತ್ತೀಯಾ? ನಿಮ್ಮ ಕಣ್ಣು ನನ್ನ ದೊಡ್ಡ ಪೆನ್ಷನ್ ಮೇಲೆಯೇ ಇದೆ ಎಂದು ನನಗೆ ಗೊತ್ತು. ಹಾಗೆ ನೀವು ನನ್ನೊಂದಿಗೆ ಚೆನ್ನಾಗಿ ನಡೆದುಕೊಳ್ಳುತ್ತೀರಿ. ಇಲ್ಲವಾದರೆ ಇಂದಿನ ಕಾಲದಲ್ಲಿ ಯಾವ ಮಗ ಸೊಸೆ ತಂದೆ ತಾಯಿಯನ್ನು ಯಾವುದೇ ಸ್ವಾರ್ಥವಿಲ್ಲದೆ ಉಪಚರಿಸುತ್ತಾರೆ ಎಂದು ಹೇಳಿ ವಿಷಯವನ್ನು ತಳ್ಳಿಹಾಕಿ ಎದ್ದು ತಮ್ಮ ಕೋಣೆಗೆ ಹೊರಟು ಹೋದರು. ತುಷಾರ್ ಮುಖ ಸಣ್ಣದಾಯಿತು. ಅಡುಗೆ ಮನೆಯಲ್ಲಿ ಪೂರಿ ಕರಿಯುತ್ತಿದ್ದ ಸುಜಾತೆಗೆ ಹಣ ಎಲ್ಲಿಗೆ ಹೋಗಿರಬಹುದು ಎಂಬುದು ಅರ್ಥವಾಗುತ್ತಿತ್ತು. ಅವಳ ನಾದಿನಿ ವೈಶಾಲಿ ಕಳೆದ ವಾರವಷ್ಟೇ ಲಂಡನ್ನಿಂದ ಪ್ರವಾಸ ಮುಗಿಸಿ ಬಂದಿದ್ದಳು. ಅವಳ ಗಂಡನ ಅಷ್ಟು ಇಷ್ಟು ಗಳಿಕೆಯಲ್ಲಿ ಅವರಿಗೆ ಲಂಡನ್ ಪ್ರವಾಸದ ವೆಚ್ಚವನ್ನು ಯಾರು ನೀಡುತ್ತಿದ್ದರು? ಎಲ್ಲವೂ ತಿಳಿದರೂ ಅವಳು ಏನು ಮಾತನಾಡಲಿಲ್ಲ. ಏಕೆಂದರೆ ಮಾತನಾಡಿ ಯಾವುದೇ ಪ್ರಯೋಜನವಿರಲಿಲ್ಲ. ಅವಳ ಅತ್ತೆ ಪ್ರತಿ ತಿಂಗಳು ತಮ್ಮ ಪೆನ್ಷನ್ನ ಬಹುಪಾಲವನ್ನು ಮಗಳಿಗೆ ಸಹಾಯದ ಹೆಸರಿನಲ್ಲಿ ಕೊಡುತ್ತಿದ್ದರು. ಸುಜಾತಳ ನಾದಿನಿ ವೈಶಾಲಿ ಕೂಡ ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದವಳಾಗಿದ್ದಳು. ಅವಳ ಗಂಡ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದರು. ಆದರೆ ಶಾಲಿನಿಯವರು ನಿವೃತ್ತ ಶಿಕ್ಷಕಿಯಾಗಿದ್ದರು. ಅವರಿಗೆ ಒಳ್ಳೆಯ ಪೆನ್ಷನ್ ಸಿಗುತ್ತಿತ್ತು. ಹಾಗಾಗಿ ಅವರು ಧಾರಾಳವಾಗಿ ಹಣವನ್ನು ತಮ್ಮ ಮಗಳಿಗೆ ಕೊಡುತ್ತಿದ್ದರು ಮತ್ತು ಮಗಳು ಕೂಡ ತನ್ನ ಎಲ್ಲ ದುಬಾರಿ ಹವ್ಯಾಸಗಳನ್ನು ತಾಯಿ ನೀಡಿದ ಹಣದಿಂದಲೇ ಪೂರೈಸಿಕೊಳ್ಳುತ್ತಿದ್ದಳು. ಸುಜಾತ ಈ ತಾರತಮ್ಯವನ್ನು ನೋಡಿ ಬೆರಗಾಗುತ್ತಿದ್ದಳು. ಅತ್ತೆಯವರು ನಮ್ಮೊಂದಿಗಿದ್ದಾರೆ. ಅವರ ಆರೋಗ್ಯ ಸರಿ ಇಲ್ಲದಿದ್ದಾಗ ಅವರ ಸೇವೆ ನಾನು ಮಾಡುತ್ತೇನೆ. ನಾವು ಇವರನ್ನು ಇಷ್ಟೊಂದು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ. ಆದರೆ ಅಮ್ಮ ಮಾತ್ರ ಯಾವಾಗಲೂ ತಮ್ಮ ಪೆನ್ಷನ್ ಹಣವನ್ನೆಲ್ಲ ಅಕ್ಕಳಿಗೆ ಕೊಡುತ್ತಾರೆ ಎಂದು ಅವಳಿಗೆ ಅನಿಸುತ್ತಿತ್ತು. ಸಾಮಾನ್ಯವಾಗಿ ಅದು ಅತ್ತೆಯ ಹಣ. ಅವರು ಏನು ಬೇಕಾದರೂ ಮಾಡಿಕೊಳ್ಳಲಿ, ನನಗೇಕೆ ಎಂದು ಅವಳಿಗೆ ಅನಿಸುತ್ತಿತ್ತು. ಆದರೆ ಕೆಲವೊಮ್ಮೆ ಅಗತ್ಯ ಬಿದ್ದಾಗ, ಅವಳ ಗಂಡ ತಾಯಿಯಿಂದ ಸಹಾಯವನ್ನು ನಿರೀಕ್ಷಿಸಿದಾಗ ಶಾಲಿನಿಯವರು ಯಾವಾಗಲೂ ನಿಮ್ಮ ಕಣ್ಣು ನನ್ನ ಪೆನ್ಷನ್ ಹಣದ ಮೇಲಿದೆ, ನೀವು ನನ್ನ ಹಣಕ್ಕೆ ಹಕ್ಕುದಾರರಲ್ಲ ಎಂದು ಬೈಯುತ್ತಿದ್ದರು. ಆಗ ಸುಜಾತೆಗೆ ತುಂಬ ನೋವಾಗುತ್ತಿತ್ತು. ಎಲ್ಲ ಕರ್ತವ್ಯಗಳನ್ನು ನಾವು ನಿರ್ವಹಿಸುತ್ತಿದ್ದೇವೆ, ಆದರೆ ಹಣದ ದುರಾಶೆ ಉಳ್ಳುವವರು ಎಂದು ನಮ್ಮನ್ನೇ ಅನ್ನಲಾಗುತ್ತಿದೆ ಎಂದು ಅವಳು ಯೋಚಿಸುತ್ತಿದ್ದಳು. ಹೀಗೆ ದಿನಗಳು ಕಳೆಯುತ್ತಿದ್ದವು. ಅತ್ತೆ ಯಾವಾಗಲೂ ತಮ್ಮ ಮಗಳನ್ನು ಸಂತೋಷಪಡಿಸುವುದರಲ್ಲಿಯೇ ನಿರತರಾಗಿದ್ದರು. ಅವರು ತಮ್ಮ ಮಗ ಸೊಸೆ ಬಗ್ಗೆಯಾಗಲಿ ಮೊಮ್ಮಗಳ ಬಗ್ಗೆಯಾಗಲಿ ಯೋಚಿಸುತ್ತಿರಲಿಲ್ಲ. ಒಂದು ದಿನ ತುಷಾರ್ ಆಫೀಸ್ನಿಂದ ಮನೆಗೆ ಬಂದಾಗ ತುಂಬ ಚಿಂತೆಗೊಳಗಾಗಿದ್ದ. ಸುಜಾತ ವಿಚಾರಿಸಿದಾಗ, ನನ್ನ ಕೆಲಸ ಹೊರಟು ಹೋಗಿದೆ, ಈಗ ನಾನು ಹೊಸ ಕೆಲಸ ಹುಡುಕಬೇಕು ಎಂದನು. ಆಗ ಅವನ ತಾಯಿ, ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಕೆಲಸ ಹುಡುಕೋ, ನಾನು ನಿಮ್ಮ ಖರ್ಚು ಭರಿಸುವುದಿಲ್ಲ. ಅಮ್ಮಳಿಗೆ ಪೆನ್ಷನ್ ಬರುತ್ತದೆ, ಹಾಗಾಗಿ ಮನೆ ಖರ್ಚನ್ನು ಅಮ್ಮನೇ ನೋಡಿಕೊಳ್ಳುತ್ತಾಳೆ ಎಂದು ಭಾವಿಸಬೇಡಿ. ನನ್ನದೇ ಸಾವಿರಾರು ಖರ್ಚುಗಳಿವೆ ಎಂದಳು.
ತುಷಾರ್ ಗಂಟಲು ಬಿಗಿದು, ಇಲ್ಲ ಅಮ್ಮ, ನನಗೆ ನಿನ್ನಿಂದ ಯಾವುದೇ ನಿರೀಕ್ಷೆಯೂ ಇಲ್ಲ. ನೀನು ಚಿಂತಿಸಬೇಡ, ನಾನು ಬೇಗನೆ ಕೆಲಸ ಹುಡುಕಿಕೊಳ್ಳುತ್ತೇನೆ ಎಂದನು. ಇಂತಹ ಸಮಯದಲ್ಲಿ ತುಷಾರ್ ಸಂಪೂರ್ಣವಾಗಿ ಕುಸಿದು ಹೋಗಿದ್ದ. ತನ್ನ ತಾಯಿ ತನ್ನ ತಂಗಿಗೆ ಕೇಳದೆಯೇ ಹಣ ಕೊಡುತ್ತಿರುವುದನ್ನು ಮತ್ತು ಇಂದು ತನಗೆ ಕಷ್ಟದ ಸಮಯ ಬಂದಾಗಲೂ ತಾಯಿ ತನಗೆ ಏನನ್ನು ಕೊಡದಿರುವುದನ್ನು ಅವನು ನೋಡುತ್ತಿದ್ದ. ಸುಜಾತ ತುಷಾರ್ಗೆ ಧೈರ್ಯ ತುಂಬುತ್ತಾ, ನೀವು ಹೇಳಿದರೆ ನಾನು ಎಲ್ಲಾದರೂ ಕೆಲಸಕ್ಕೆ ಸೇರಿಕೊಳ್ಳುತ್ತೇನೆ ಎಂದಳು. ಈ ಮಾತಿಗೆ ಶಾಲಿನಿಯವರು ಅವಳನ್ನು ಗದರಿಸುತ್ತಾ, ನೀನು ಕೆಲಸಕ್ಕೆ ಹೋದರೆ ಜನರು ಏನೆನ್ನುತ್ತಾರೆ? ನನ್ನ ಮಗ ಮನೆಯಲ್ಲಿ ಕುಳಿತು ಹೆಂಡತಿಯ ಸಂಪಾದನೆ ತಿನ್ನುತ್ತಿದ್ದಾನೆ ಎನ್ನುತ್ತಾರೆ. ಮೇಲಾಗಿ ಸಮಾಜದಲ್ಲಿ ನನಗೂ ಒಂದು ಗೌರವವಿದೆ. ನನಗೆ ಇಷ್ಟೊಂದು ಪೆನ್ಷನ್ ಸಿಗುತ್ತಿರುವಾಗ ನಾನು ಮನೆಯಲ್ಲಿ ಹಣ ಕೊಡುತ್ತಿಲ್ಲ, ಅದಕ್ಕೆ ಮನೆಯ ಸೊಸೆ ಹೊರಗೆ ಹೋಗಿ ಕೆಲಸ ಮಾಡಬೇಕಾಗಿದೆ ಎಂದು ನೀವು ತೋರಿಸಲು ಬಯಸುತ್ತಿದ್ದೀರಾ. ನೀನು ಯಾವುದೇ ಕೆಲಸ ಮಾಡುವಂತಿಲ್ಲ, ಕೆಲಸವನ್ನು ನನ್ನ ಮಗನೇ ಮಾಡುತ್ತಾನೆ. ಈ ಮನೆಯಲ್ಲಿ ಉಲ್ಟಗಂಗೆ ಹರಿಸಲು ಪ್ರಯತ್ನಿಸಬೇಡಿ, ಇಲ್ಲದಿದ್ದರೆ ನನ್ನಷ್ಟು ಕೆಟ್ಟವರು ಯಾರೂ ಇರುವುದಿಲ್ಲ ಎಂದರು. ಅತ್ತೆ ಸಹಾಯದ ಹೆಸರಿನಲ್ಲಿ 1 ರೂಪಾಯಿಯನ್ನು ಕೊಡಲು ತಯಾರಿಲ್ಲ, ಮೇಲಾಗಿ ಕೆಲಸ ಮಾಡುವುದನ್ನು ತಡೆಯುತ್ತಿದ್ದಾಳೆ ಎಂದು ಸುಜಾತ ಬೆರಗಾದಳು. ಆಗ ತುಷಾರ್ ಕಣ್ಣಿನಿಂದಲೇ ಸನ್ನೆ ಮಾಡಿ ಸುಮ್ಮನಿರಲು ಹೇಳಿದಾಗ ಸುಜಾತ ಮುಂದೆ ಏನೂ ಮಾತನಾಡಲಿಲ್ಲ. ಅದೃಷ್ಟವಶಾತ್ 1 ತಿಂಗಳೊಳಗೆ ತುಷಾರ್ಗೆ ಹೊಸ ಕೆಲಸ ಸಿಕ್ಕಿತ್ತು. ಹಾಗಾಗಿ ಹೆಚ್ಚಿನ ಸಮಸ್ಯೆ ಆಗಲಿಲ್ಲ. ಆದರೆ ಈ ಘಟನೆಯಿಂದ ಸುಜಾತೆಗೆ ತೀವ್ರ ಆಘಾತವಾಗಿತ್ತು. ಸಂಕಟದ ಸಮಯದಲ್ಲಿ ಜನರು ಈ ರೀತಿ ಕೈ ಬಿಡುವಂಥದ್ದು ಇದು ಎಂತಹ ಕುಟುಂಬ ಎಂದು ಅವಳು ಆಲೋಚಿಸುತ್ತಿದ್ದಳು. ಈ ಮಧ್ಯ ಒಂದು ದಿನ ಸುಜಾತೆಗೆ ಊರಿನಿಂದ ನೆರೆಮನೆಯ ಅತ್ತಿಗೆ ಊರ್ಮಿಳಾ ಅವರ ಫೋನ್ ಕರೆ ಬಂದಿತ್ತು. ಸ್ವಲ್ಪ ಹೊತ್ತು ಮಾತುಕತೆಯ ನಂತರ ಅವರು ಹೇಳಿದ ಮಾತು ಕೇಳಿ ಸುಜಾತಳ ಕಾಲಡಿಯ ನೆಲವೇ ಕುಸಿದು ಬಿದ್ದಂತಾಯಿತು. ಅವಳ ಅತ್ತೆ ಹೀಗೂ ಮಾಡಬಹುದು ಎಂದು ಅವಳು ನಿರೀಕ್ಷಿಸಿಯೇ ಇರಲಿಲ್ಲ. ಅವಳು ತುಂಬ ದುಃಖಿತಳಾಗಿ ಇಂದು ತುಷಾರ್ ಜೊತೆ ಮಾತನಾಡಲೇಬೇಕು. ಪೆನ್ಷನ್ ಹಣವನ್ನು ಅಕ್ಕಳಿಗೆ ದಾನ ಮಾಡಿದರೆ ಪರವಾಗಿಲ್ಲ, ಆದರೆ ಇಂದು ನನ್ನ ಮಗಳ ಭವಿಷ್ಯವೇ ಪಣಕ್ಕಿಡಲ್ಪಡುತ್ತಿದೆ ಎಂದು ಯೋಚಿಸತೊಡಗಿದಳು. ಸುಜಾತ ತುಷಾರ್ ಮನೆಗೆ ಬರುವುದನ್ನೇ ಕಾಯತೊಡಗಿದಳು. ಸಂಜೆ ತುಷಾರ್ ಮನೆಗೆ ಬಂದಾಗ ತುಂಬ ಅವಸರದಲ್ಲಿದ್ದ. ಅವನು, ನನಗೆ ಆಫೀಸ್ ಕೆಲಸದ ಮೇಲೆ 2 ದಿನ ಬೇರೊಂದು ನಗರಕ್ಕೆ ಹೋಗಬೇಕಾಗಿದೆ. ಬೇಗನೆ ನನ್ನ ಬ್ಯಾಗ್ ಪ್ಯಾಕ್ ಮಾಡು, ಇನ್ನು 1 ಗಂಟೆಯಲ್ಲಿ ನನ್ನ ಟ್ರೈನ್ ಇದೆ ಎಂದನು. ಆಗ ಸುಜಾತೆಗೆ ತುಂಬ ಮುಖ್ಯವಾದ ವಿಷಯ ಮಾತನಾಡಬೇಕಿತ್ತು. ಆದರೆ ಈಗ ಈ ವಿಷಯ ಹೇಳಿದರೆ ತುಷಾರ್ ಚಿಂತಾಕ್ರಾಂತನಾಗುತ್ತಾನೆ ಎಂದು ಭಾವಿಸಿ 2 ದಿನಗಳ ನಂತರ ಮಾತನಾಡಲು ತೀರ್ಮಾನಿಸಿದಳು. 2 ದಿನಗಳು ತುಂಬ ಕಷ್ಟದಿಂದ ಕಳೆದವು. ಸುಜಾತಳ ಮನಸ್ಸಿನಲ್ಲಿ ಅನೇಕ ಚಿಂತೆಗಳು ಮೂಡುತ್ತಿದ್ದವು. 2 ದಿನಗಳ ನಂತರ ತುಷಾರ್ ಮನೆಗೆ ಬಂದ. ಅಂದು ಅವನಿಗೆ ರಜೆಯಿತ್ತು, ಆಫೀಸ್ಗೆ ಹೋಗಿರಲಿಲ್ಲ. ಮುಂಜಾನೆ ಸುಜಾತ ಉಪಹಾರ ಸಿದ್ಧಪಡಿಸಿದಳು. ಅವಳು ಉಪಹಾರ ತೆಗೆದುಕೊಂಡು ಅತ್ತೆಯ ಕೋಣೆಗೆ ತಲುಪಿದಾಗ ಅತ್ತೆ ತನ್ನ ಮಗಳೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿರುವುದನ್ನು ಕೇಳಿಸಿತ್ತು. ಮಗಳೇ, ಎಲ್ಲವನ್ನು ನಿನಗೆ ಕೊಡುತ್ತೇನೆ. ಒಮ್ಮೆ ಊರಿನ ಆ ಕೆಲಸ ಮುಗಿಯಲಿ, ಎಲ್ಲ ಹಣವು ನಿನಗೆ ಉಪಯುಕ್ತವಾಗುತ್ತದೆ. ನೀನೇಕೆ ಚಿಂತಿಸುತ್ತೀಯ? ಎಲ್ಲವೂ ನಿನ್ನದೇ ಅಲ್ವೇ? ನೀನಂತೂ ಯಾವುದೇ ಕೆಲಸ ಮಾಡುತ್ತಿಲ್ಲ. ನನ್ನ ಮಗ ಸಂಪಾದಿಸುತ್ತಿದ್ದಾನೆ. ಅವನು ತನ್ನ ಜೀವನವನ್ನು ತನ್ನ ಬಲದಿಂದ ನಡೆಸಿಕೊಳ್ಳಬಲ್ಲ ಎಂದು ಶಾಲಿನಿ ಹೇಳುತ್ತಿದ್ದರು. ಇಷ್ಟೆಲ್ಲ ಕೇಳಿದ ನಂತರ ಸುಜಾತೆಗೆ ತಡೆಯಲಾಗಲಿಲ್ಲ. ಅವಳು, ಅತ್ತೆಯವರೇ, ಇತ್ತೀಚೆಗೆ ಈ ಮನೆಯಲ್ಲಿ ಏನು ನಡೆಯುತ್ತಿದೆ? ನನಗೆ ಊರಿನಲ್ಲಿದ್ದ ನೆರೆಮನೆಯ ಊರ್ಮಿಳಾ ಅತ್ತಿಗೆ ಫೋನ್ ಮಾಡಿದರು. ಅವರು ನನಗೆ ಎಲ್ಲವನ್ನು ಹೇಳಿದ್ದಾರೆ. ಇಷ್ಟೊಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಒಮ್ಮೆಯಾದರೂ ನಿಮ್ಮ ಮಗ, ಸೊಸೆ ಮತ್ತು ಮೊಮ್ಮಗಳ ಭವಿಷ್ಯದ ಬಗ್ಗೆ ಯೋಚಿಸಲಿಲ್ಲವೇ? ನಿಮ್ಮ ಸೇವೆಯಲ್ಲಿ ನಾನು ಹಗಲಿರುಳು ನಿರತಳಾಗಿರುತ್ತೇನೆ, ಆದರೆ ನೀವು ಎಲ್ಲವನ್ನು ನಿಮ್ಮ ಮಗಳಿಗೆ ಕೊಡಲು ಬಯಸುತ್ತಿದ್ದೀರಾ ಎಂದು ಕೇಳಿದಳು. ಅವಳ ಅತ್ತೆ ಕಿರಿಕಿರಿಗೊಳ್ಳುತ್ತಾ, ಸೊಸೆಯೇ, ನೀನು ಈ ಜನ್ಮದಲ್ಲಿ ನನ್ನ ಸೇವೆ ಮಾಡಿದರೆ ನಿನಗೆ ಮುಂದಿನ ಜನ್ಮದಲ್ಲಿ ಖಂಡಿತ ಫಲ ಸಿಗುತ್ತದೆ. ನೀನೇಕೆ ಚಿಂತಿಸುತ್ತೀಯ? ನಿನ್ನ ಕರ್ಮಗಳು ಸರಿಯಾಗಿ ಇಟ್ಟುಕೋ, ಫಲ ಮುಂದಿನ ಜನ್ಮದಲ್ಲಾದರೂ ಸಿಗುತ್ತದೆ. ನನ್ನ ವಸ್ತುಗಳಿಗಾಗಿ ನಾನು ನಿನ್ನನ್ನು ಕೇಳುವ ಅಗತ್ಯವಿಲ್ಲ. ಬೇರೆಯವರ ಬಗ್ಗೆ ಯೋಚಿಸುವ ಅಗತ್ಯವೂ ನನಗಿಲ್ಲ. ನಾನು ತುಂಬ ಯೋಚಿಸಿಯೇ ಈ ನಿರ್ಧಾರ ತೆಗೆದುಕೊಂಡಿದ್ದೇನೆ ಎಂದರು. ಅಷ್ಟರಲ್ಲಿ ತಾಯಿ ಚೀರಾಡುವ ಸದ್ದು ಕೇಳಿ ತುಷಾರ್ ಕೂಡ ಅವರ ಕೋಣೆಗೆ ಬಂದಿದ್ದ. ಶಾಲಿನಿಯವರು ಮುಂದುವರಿಸಿ, ಸೊಸೆಯೇ, ನೀನು ಕೇಳಿದ್ದು ನಿಜವೇ. ನಿನ್ನ ನಾದಿನಿಗೆ ಅಗತ್ಯವಿದೆ, ಹಾಗಾಗಿ ನಾನು ಈ ನಿರ್ಧಾರ ತೆಗೆದುಕೊಳ್ಳಬೇಕಾಯಿತು ಎಂದರು. ತುಷಾರ್ ಗೊಂದಲದಲ್ಲಿ ಮುಳುಗಿ ತನ್ನ ಹೆಂಡತಿಯತ್ತ ನೋಡುತ್ತಾ, ಆದರೆ ಅಮ್ಮ, ಅಷ್ಟಕ್ಕೂ ಏನು ನಿರ್ಧಾರ ತೆಗೆದುಕೊಂಡಿದ್ದೀರಾ ಎಂದು ಕೇಳಿದನು. ಆಗ ಸುಜಾತ ಮೆಲ್ಲಗೆ, ನನಗೆ ಊರಿನಿಂದ ಊರ್ಮಿಳಾ ಅತ್ತಿಗೆ ಫೋನ್ ಮಾಡಿದರು.
ಅತ್ತೆಯವರು ಊರಿನ ಜಮೀನನ್ನು ಮಾರಾಟ ಮಾಡಲು ಬಯಸಿದ್ದಾರೆ ಎಂದು ಹೇಳಿದರು. ಅವರೇ ಆ ಜಮೀನನ್ನು ಖರೀದಿಸುವ ಬಗ್ಗೆ ಮಾತನಾಡುತ್ತಿದ್ದರು. ಆಗಲೇ ನನಗೆ ಅತ್ತೆಯವರು ಜಮೀನು ಮಾರುತ್ತಿದ್ದಾರೆ ಎಂದು ತಿಳಿದದ್ದು. ನಮಗೆ ಏನನ್ನೂ ಹೇಳಿರಲಿಲ್ಲ. ಮತ್ತು ಇಂದು ಅವರು ಅಕ್ಕಳಿಗೆ ಫೋನ್ನಲ್ಲಿ ಎಲ್ಲ ಹಣವನ್ನು ನಿನಗೆ ಕೊಡುತ್ತೇನೆ, ಎಲ್ಲವೂ ನಿನ್ನದೇ ಎಂದು ಹೇಳುತ್ತಿದ್ದುದನ್ನು ನಾನು ಕೇಳಿಸಿಕೊಂಡೆ. ಹಾಗಾದರೆ ನಮ್ಮ ಗತಿಯೇನು? ಇಷ್ಟೊಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಇವರು ನಮ್ಮನ್ನು ಒಮ್ಮೆವೂ ಕೇಳಲಿಲ್ಲ, ಹೇಳಲೂ ಇಲ್ಲ ಎಂದಳು. ತುಷಾರ್ ಕೆರಳುತ್ತಾ, ಅಮ್ಮ, ನೀನು ಹೀಗೆ ಮಾಡಲು ಸಾಧ್ಯ? ಆ ಜಮೀನಿನಲ್ಲಿ ನನಗೆ ಹಕ್ಕಿಲ್ವೇ ಎಂದನು. ಅದಕ್ಕೆ ಅವಳು, ನೋಡು ಮಗನೇ, ನಾನು ಈ ಪ್ರಪಂಚದಲ್ಲಿ ಇರುವವರೆಗೂ ಪೆನ್ಷನ್ ನೀಡಿ ಮಗಳಿಗೆ ನೆರವಾಗುತ್ತಿದ್ದೇನೆ. ಆದರೆ ನಾಳೆ ನಾನು ಇಲ್ಲದಿದ್ದಾಗ ಅವಳ ಬಳಿ ಏನಾದರೂ ಇರಲೇಬೇಕಲ್ಲವೇ ಎಂದಳು. ತುಷಾರ್, ಅಮ್ಮ, ಬೆಲೆ ಏರಿಕೆ ಎಷ್ಟೊಂದು ಹೆಚ್ಚುತ್ತಿದೆ. ನಮಗೂ ಒಬ್ಬಳು ಮಗಳಿದ್ದಾಳೆ. ನೀನು ಅವಳ ಬಗ್ಗೆ ಏಕೆ ಯೋಚಿಸುವುದಿಲ್ಲ? ನಿನಗೆ ವೈಶಾಲಿಗೆ ಏನಾದರೂ ಕೊಡಬೇಕಿದ್ದರೆ ಕೊಡು, ಆದರೆ ನನಗೂ ಏನಾದರೂ ಯೋಚಿಸು ಎಂದನು. ಅವನ ತಾಯಿ ಕೋಪದಿಂದ, ಅದಕ್ಕೆ ನಾನು ಸುಮ್ಮನೆ ಈ ಕೆಲಸವನ್ನು ಮುಗಿಸಲು ಬಯಸುತ್ತಿದ್ದೆ. ನೀವು ಕೂಡ ಅದರಲ್ಲಿ ಪಾಲು ಕೇಳಲು ಶುರು ಮಾಡುತ್ತೀರಾ ಎಂದು ನನಗೆ ಗೊತ್ತಿತ್ತು ಎಂದಳು. ತುಷಾರ್ ಕೋಪದಿಂದ ಸಿಡಿದು ಬಿದ್ದ. ಹೀಗಾಗಲು ಸಾಧ್ಯವಿಲ್ಲ ಅಮ್ಮ. ನೀನು ಹೀಗೇಗೆ ಎಲ್ಲವನ್ನು ವೈಶಾಲಿಗೆ ಕೊಡಲು ಬಯಸುತ್ತೀಯಾ ಎಂದನು. ಸುಜಾತ ಕೂಡ, ನಾನು ನಿಮ್ಮ ಸೇವೆಯನ್ನು ಈ ಜನ್ಮದಲ್ಲಿ ಮಾಡುತ್ತಿದ್ದರೆ ಅದಕ್ಕೆ ಫಲ ಪಡೆಯಲು ನಾನು ಮುಂದಿನ ಜನ್ಮದವರೆಗೆ ಏಕೆ ಕಾಯಬೇಕು? ನೀವು ನಿಮ್ಮ ಮಗಳ ಬಗ್ಗೆ ಯೋಚಿಸಬಹುದಾದರೆ ನನಗೂ ನನ್ನ ಮಗಳ ಭವಿಷ್ಯದ ಚಿಂತೆ ಇದೆ. ನಮಗೂ ಏನಾದರೂ ಸಿಗಬೇಡವೇ ಎಂದಳು. ತುಷಾರ್ ಕೂಡ, ನೀನು ನಮಗೆ ನಮ್ಮ ಪಾಲನ್ನು ಕೊಡದಿದ್ದರೆ ನಾನು ಕಾನೂನಿನ ಮೊರೆ ಹೋಗುತ್ತೇನೆ. ಆಗ ನೀನು ಮಗ ಮತ್ತು ಮಗಳ ನಡುವೆ ತಾರತಮ್ಯ ಮಾಡುತ್ತೀಯ ಎಂದು ಎಲ್ಲೆಡೆ ನಿನ್ನ ಮಾನ ಹಾರುತ್ತದೆ. ಈಗ ನೀನೇ ಯೋಚಿಸು ಏನು ಮಾಡಬೇಕೆಂದು. ನನ್ನ ಕಡೆಯಿಂದ ನನಗೆ ನನ್ನ ಪಾಲಿನ ಜಮೀನು ಸಿಕ್ಕರೆ ಸಾಕು. ನಾನು ಈಗ ಜಮೀನನ್ನು ಮಾರಲು ಬಯಸುವುದಿಲ್ಲ. ಈ ಜಮೀನು ನನ್ನ ಮಗಳ ಭವಿಷ್ಯಕ್ಕೆ ಉಪಯುಕ್ತವಾಗುತ್ತದೆ. ನೀನು ವೈಶಾಲಿಯ ಪಾಲಿನ ಜಮೀನನ್ನು ಮಾರುತ್ತೀಯೋ ಇಲ್ಲವೋ ನನಗೆ ಅದರಿಂದ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಎಂದು ಹೇಳಿ ಕೋಪದಿಂದ ಅಲ್ಲಿಂದ ಹೊರಟು ಹೋದ. ಈಗ ಮನೆಯಲ್ಲಿ ಒಂದು ರೀತಿಯ ವಿಚಿತ್ರ ಉದ್ವಿಗ್ನತೆ ಆವರಿಸಿತ್ತು. ಆದರೆ ಮಗ ಕಾನೂನಿನ ಬೆದರಿಕೆ ಹಾಕಿದರಿಂದ ಶಾಲಿನಿಯವರು ಅನಿವಾರ್ಯವಾಗಿ ಅವನ ಪಾಲಿನ ಜಮೀನನ್ನು ಅವನಿಗೆ ನೀಡಿದರು. ಎಂದರೆ ಅವರು ಮಗ ಮತ್ತು ಮಗಳ ನಡುವೆ ಇಷ್ಟೊಂದು ತಾರತಮ್ಯ ಮಾಡುತ್ತಾರೆ ಎಂಬುದು ಎಲ್ಲರಿಗೂ ತಿಳಿದರೆ ಜನರು ತನಗೆ ಬೈಯುತ್ತಾರೆ ಎಂಬ ಭಯ ಅವರಿಗೆ ಇತ್ತು. ಆದ್ದರಿಂದ ಸಮಾಜದಲ್ಲಿ ತಮ್ಮ ಹೆಸರನ್ನು ಉಳಿಸಿಕೊಳ್ಳಲು ಅನಿವಾರ್ಯವಾಗಿ ಅವರು ಮಗನಿಗೆ ಅವನ ಪಾಲನ್ನು ನೀಡಬೇಕಾಯಿತು. ಸ್ನೇಹಿತರೆ, ಕೆಲವು ಜನರು ಹೀಗೆಯೇ ಇರುತ್ತಾರೆ. ತಮ್ಮ ಸೇವೆಯನ್ನು ಮಗ ಮತ್ತು ಸೊಸೆ ಮಾಡಬೇಕೆಂದು ಅವರು ಬಯಸುತ್ತಾರೆ. ಆದರೆ ಮಕ್ಕಳಿಗೆ ಏನಾದರೂ ಕೊಡುವ ವಿಷಯ ಬಂದಾಗ ಅವರು ತಾರತಮ್ಯ ಮಾಡುತ್ತಾರೆ. ನೀವು ಕೂಡ ಇಂತಹ ಕುಟುಂಬವನ್ನು ನೋಡಿದ್ದೀರಾ? ಕಮೆಂಟ್ ಮಾಡುವ ಮೂಲಕ ಖಂಡಿತವಾಗಿ ತಿಳಿಸಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.